ವಾವ್ ಅಮ್ಮ ಈ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಓ ಮೈ ಗಾಡ್ ಅಮ್ಮ, ನಾನು ಅನ್ಕೋತಾ ಇದ್ದೆ ಬರೋ ವರ್ಷ ಯಾರ್ದಾದ್ರು ಮದುವೆ ಫಿಕ್ಸ್ ಆಗುತ್ತಲ್ಲ, ಆವಾಗ ಈ ಡ್ರೆಸ್ನ ಹಾಕೊಂಡ್ಬಿಡ್ತೀನಿ. ಅದಕ್ಕೆ ಈಗಲೇ ತೆಗ್ದಿಟ್ಕೊಂಡ್ಬಿಡ್ತೀನಿ, 2 ಇರೋದು ಅಲ್ವಾ. ಪೂಜಾ, ನಾನು ಅನ್ಕೊಂಡಿದ್ದೆ ಕಣೆ ನಿಂಗೆ ಏನಾದರೂ ಕೊಡಿಸ್ಬೇಕು ಗಿಫ್ಟ್ ಅಂತ. ಗಿಫ್ಟಾ? ಅಮ್ಮ ಅಮ್ಮ ಅಮ್ಮ, ಹಾಗಾದ್ರೆ ಈ ಡ್ರೆಸ್ ಕೊಡಿಸ್ಬಿಡಮ್ಮ ಪ್ಲೀಸ್. ಬರೀ ಡ್ರೆಸ್ಸಾ? ಓಕೆ, ನಾನು ಅಂದ್ಕೊಂಡೆ ನಿಂಗೆ ಯಾಕೆ ಒಂದು ಚಿನ್ನದ ಚೈನೋ ಅಥವಾ ಚಿನ್ನದ ಬ್ರೇಸ್ಲೆಟೋ ಕೊಡಿಸ್ಬಾರ್ದು ಅಂತ. ಗೋಲ್ಡ್ ಬ್ರೇಸ್ಲೆಟಾ? ರೇಟ್ ಏನಿದೆ ನೋಡು. ಟುಡೇಸ್ ಗೋಲ್ಡ್ ರೇಟ್ ಅಮ್ಮ 18 ಕ್ಯಾರೆಟ್ ಗೋಲ್ಡು. 18 ಕ್ಯಾರೆಟ್ ಯಾಕೆ? 22 ನೋಡೆ. 22? ಅಯ್ಯೋ ಬೇಡ, 24 ನೋಡಮ್ಮ. ಅಮ್ಮ ಇವತ್ತು 24 ಕ್ಯಾರೆಟ್ ಗೋಲ್ಡಿನ ರೇಟು. ಸ್ವಲ್ಪ ಇರುತ್ತೆ. ಈ ಚಿನ್ನಾಗಿನ್ನ ಎಲ್ಲ ವೇಸ್ಟ್ ಕಣೆ. ಯಾವತ್ತೋ ಒಂದಿನ ಹಾಕ್ತೀರಾ, ಆಮೇಲೆ ತೊಗೊಂಡೋಗಿ ಲಾಕರ್ನ ಇಡ್ತೀರಾ. ನಾನು ಅನ್ಕೋತಿದ್ದೆ ನಿಂಗೆ ಯಾಕೆ ಕಾರ್ ಕೊಡಿಸ್ಬಾರ್ದು, ದಿನ ಓಡಿಸ್ಬೋದು. ಏನಂತೀಯ? ಅಮ್ಮ ಆರ್ ಯು ಶ್ಯೂರ್? ಯಾವ ಕಾರ್ ತಗೊಳ್ಳಿ? ನೀವು ಯಾವ್ದು ಬೇಕು ತಗೊಳ್ಳೆ. ಅಮ್ಮ ತುಂಬಾ ದಿವಸದಿಂದ ಈ ಕಾರ್ ತಗೋಬೇಕು ಅಂತಿದ್ದೆ. ಇಲ್ಲಿ ನೋಡು, ಇದು ಚೆನ್ನಾಗಿದೆಯಾ? ತುಂಬ ಚಿಕ್ಕದಾಗಿಲ್ವಾ? ಹೌದಾ? ಇದು ಇದಕ್ಕಿಂತ ಇನ್ನೂ ಚೂರು ದೊಡ್ಡದು. ಅಮ್ಮ 6 ಸೀಟರ್. ನೋಡು ಅಮ್ಮ ಇಲ್ಲಿ ನೋಡು, 6 ಸೀಟರ್. ಚೆನ್ನಾಗಿದೆ. ಅದು ನೋಡು. ಕಲರು ಈ ಕಲರ? ಈ ಕಲರೇ ಚೆನ್ನಾಗಿದೆ. ಈ ಕಲರ? ಓಕೆ ಓಕೆ ಓಕೆ. ಕಸ್ಟಮರ್ ಕೇರ್ಗೆ ಫೋನ್ ಮಾಡು, ಏನು ಎತ್ತ ಎಷ್ಟಾಗುತ್ತೆ ಅಂತೆಲ್ಲ ವಿಚಾರಿಸು. ಓಕೆ ಮಾ. ಹಲೋ, ಹೌದು. EMI ಎಷ್ಟು ಅಂತ ಕೇಳು. ಇದು ಎಷ್ಟಾಗುತ್ತೆ EMI? ಓ 30,000ನಾ? 30,000 ಅಷ್ಟೇ. ತಗೊಳ್ಳೆ, ನಾಳೆನೇ ತಗೋ. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಹಾಂ ಹೌದು. ಹಾಂ ಡೌನ್ ಪೇಮೆಂಟ್ ಎಷ್ಟಾಗುತ್ತೆ? ಓ ಹೌದಾ? ಓಕೆ ಫೈನ್. ನಾಳೆನೇ ಹೋಗ್ಬಿಡೋಣ. ನಾವು ಅಲ್ಲಿಗೆ ಬರ್ತೀವಿ ಅಂತ ಹೇಳು. ನಾಳೆನೇ ಬಂದ್ಬಿಡ್ತೀವಿ. ಒಂದು ನಿಮಿಷ ರೀ. ನಾನು ಅನ್ಕೋತಾ ಇದ್ದೆ, ಇಷ್ಟು ಲಕ್ಷ ಕೊಟ್ಟು ಕಾರ್ ಕೊಡ್ಸೋ ಬದಲು EMI ಎಷ್ಟೊಂದು ಕಟ್ಟಬೇಕು, ಅದ್ರ ಬದಲು ನಿಂಗೆ ಯಾಕೆ ಒಂದು ಫ್ಲ್ಯಾಟ್ ಕೊಡಿಸ್ಬಾರ್ದು ಅಂತ. ಅಯ್ಯೋ ಅಮ್ಮ, ಫ್ಲ್ಯಾಟ್ ಕೊಡಿಸ್ತೀಯಾ? OMG, ಐ ಲವ್ ಯು ಅಮ್ಮ, ಐ ಲವ್ ಯು. ಒಂದು ಬಿಲ್ಡ್ರ್ ಬಂದಿದ್ರಲ್ಲ, ನಾನು ಫೋನ್ ಮಾಡ್ತೀನಿ ಇದ್ದೆ. ನೀನು ಫೋನ್ ಮಾಡೋರಿಗೆ ಮಾಡು. ಹಲೋ, ಹಾಂ ನಮಸ್ತೆ. ನಾನು ಪೂಜಾ ಲೋಕೇಶ್, ಗಿರ್ಜಾ ಲೋಕೇಶ್ ಅವ್ರ ಮಗಳು ಮಾತಾಡ್ತಾ ಇದ್ದೀನಿ. ಕೇಳು ಸ್ಕ್ವೇರ್ ಫೀಟ್ ಎಷ್ಟು ಅಂತ ಕೇಳು. ಕೇಳ್ತೀನಿ. ನಿಮ್ಮದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗೀತಾ ಸರ್? ಹಾಂ ಇಲ್ಲ, ನಾವೊಂದು ಫ್ಲ್ಯಾಟ್ ಕೊಂಡ್ಕೊಳ್ಳೋಣ ಅಂತ. 2 BHK ಎಷ್ಟು? 2 ಬೆಡ್ರೂಮಾ? ಯಾಕೆ? 3 BHK ನೋಡೆ. 3 BHK? ಇಲ್ಲ 4 BHK ನೋಡು. 4 BHK ಮಾ? ಹೌದಾ? ಓಕೆ. ಡೌನ್ ಪೇಮೆಂಟ್ ಎಷ್ಟು ತಗೋತೀರಾ? ಓಕೆ. ಹೌದಾ? ಎಷ್ಟನೇ ಫ್ಲೋರ್? ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲೆಲ್ಲ ಹೋಗ್ಬಾರ್ದಪ್ಪ. ಬೇಡವಾ? ಮತ್ತೆ ಒಟ್ಟಿಗೆ ಒಂದು 15th ಫ್ಲೋರ್ಗೆ ಹೊಟ್ಟೋಗ್ಬಿಡು. 15th ಫ್ಲೋರಾ? 15th ಫ್ಲೋರಲ್ಲಿ ಸರ್ ಅದೆಷ್ಟಾಗುತ್ತೆ? ಒಳ್ಳೆ ವ್ಯೂ ಇರಬೇಕು, ಫುಲ್ ಬೆಂಗಳೂರು ಕಾಣಿಸ್ಬೇಕು. ಹಾಂ ಓಕೆ. ಸರಿ, ನಾಳೆನೇ ನಾವು ನಿಮ್ಮ ಆಫೀಸಿಗೆ ಬಂದ್ಬಿಡ್ತೀವಿ. ಓಕೆ. ನೀ ಬಿಲ್ಡರ್, ಪ್ಲೀಸ್ ಕಟ್ ದ ಕಾಲ್. ಶಿ ವಿಲ್ ಕಾಲ್ ಯು ಬ್ಯಾಕ್. ಯಾಕಮ್ಮ? ಫ್ಲ್ಯಾಟ್ ಕಾಸ್ಟ್ಲಿ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದಿದ್ದು. ಪರವಾಗಿಲ್ಲ, ನೀನು ಕಾರೇ ಕೊಡಿಸು ಅಂತ. ಫ್ಲ್ಯಾಟ್ಗೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದು ವೇಸ್ಟು ಅಂತ. EMI 75,000 ಕಳ್ತಾ ಇದ್ದಾನೆ. ಎಷ್ಟೊಂದು ಲಕ್ಷಗಳ ಅಡ್ವಾನ್ಸ್ಗಳು ಕೊಡಬೇಕು. ಅದ್ರ ಬದಲು ಯಾಕೆ ನಿನ್ಗೊಂದು ಸೈಟೇ ಕೊಡಿಸ್ಬಾರ್ದು ಅಂತ.
ಸೈಟಾ? ಅಮ್ಮ ಐ ಲವ್ ಯು ಮಾ, ಐ ಲವ್ ಯು. ವೇಟ್ ನಾನು ಅನ್ಕೋತಾ ಇದ್ದೆ ಸೈಟ್ ಬದಲು ನಿನಗೆ ಅಮ್ಮ ಸೈಟ್ ಬದಲು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನಾದರೂ ಕೊಡ್ಸೋಣ ಅನ್ಕೋತಿದ್ಯಾ? ಸ್ಮಾಲ್ ಥಿಂಕಿಂಗ್ ಅಮ್ಮ, ನೀನು ಸ್ಮಾಲ್ ಥಿಂಕಿಂಗ್. ನಾನು ಅನ್ಕೋತಾ ಇದ್ದೆ ನಿನಗೆ. ಅಮ್ಮ ಹೇಳಮ್ಮ, ಹೇಳು, ನಿನ್ ಮೈಂಡಲ್ಲಿ ಏನು ಓಡ್ತಾ ಇದೆ ಹೇಳಮ್ಮ. ಯುವರ್ ಥಿಂಕಿಂಗ್ ಇಸ್ ರೈಟ್, ಯುವರ್ ಮದರ್ ಇಸ್ ಗ್ರೇಟ್. ಅಮ್ಮ ಹೇಳಮ್ಮ, ನಿನ್ ತಲೆಯಲ್ಲಿ ಏನೇನು ಓಡ್ತಾ ಇದೆ ಅಂತ. ಪೂಜಾ, ನಾನು ಅನ್ಕೋತಾ ಇದ್ದೀನಿ ನಿಂಗೆ ಯಾಕೆ ಬೆಂಗಳೂರು ಪ್ಯಾಲೇಸ್ ಕೊಡಿಸ್ಬಾರ್ದು ಅಂತ. ಬೆಂಗಳೂರು ಪ್ಯಾಲೇಸ್? ತಲಗಿಲೆ ಕೆಟ್ಟಿದ್ಯಮ್ಮ. ಬೆಂಗಳೂರು ಪ್ಯಾಲೇಸ್ ಹೆಂಗಮ್ಮ ಕುಡಿಸ್ತೀಯಾ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಏನೇ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು? ಯಾಕೆ ಅನ್ಕೋಬಾರ್ದು? ಅನ್ಕೊಳಕ್ಕೇನು ಕಾಸು ಕೊಡ್ಬೇಕಾ, ದುಡ್ಡು ಕೊಡ್ಬೇಕಾ? ಅನ್ಕೊಂಡು ಏನೆಲ್ಲ ಕೊಡ್ಸಿದ್ದೀನಿ. ಚಿನ್ನ ಕೊಡಿಸ್ತೆ, ಕಾರ್ ಕೊಡಿಸ್ತೆ, ಫ್ಲ್ಯಾಟ್ ಕೊಡಿಸ್ತೆ, ಸೈಟ್ ಕೊಡಿಸ್ತೆ. ಈಗ ಪ್ಯಾಲೇಸು ಕೊಡ್ಸೋಣ ಅಂತ ಅನ್ಕೋತಾ ಇದ್ದೀನಿ. ನೀನೇ ಬೇಡ ಅಂತ ಇದೆಯಾ, ನಾನೇನೇ ಮಾಡಲಿ? ಹಾ